ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರಿದ ಭಾಗ 7 ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ನಾನಿವತ್ತು ಲೀವ್ಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಲೀವ್ಸ್, ಇದು ಲೀವ್ಸ್ ಶೇಪ್ ಏನಿದೆ ಈ ಶೇಪನ್ನು ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಅದೇನೇ ಬೇರೆ ಬೇರೆ ಆ್ಯಂಗಲಲ್ಲಿ, ಒಪೋಸಿಟ್ ಸೈಡಲ್ಲಿ ಮತ್ತು ಡೌನ್ವರ್ಡ್ಸ್, ಅಪ್ವರ್ಡ್ಸ್, ಈ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಕಡಿಮೆ ಅಂದರೂ ಒಂದು 10 ರಿಂದ 15 ಸಲ ಪ್ರಾಕ್ಟೀಸ್ ಮಾಡಿ. ಆಗ ಪರ್ಫೆಕ್ಟಾಗಿ ಅದರ ಶೇಪ್ ಬರುತ್ತೆ. ಡೌನ್ವರ್ಡ್ಸಲ್ಲಿ, ಒಪೋಸಿಟಲ್ಲಿ ಇದು 3 ಲೀವ್ಸ್ ಬಂಚ್. ತುಂಬ ಕಡೆ ಯೂಸ್ ಆಗುತ್ತೆ. ಇದು ಅರೇಬಿಕ್ ಡಿಸೈನಲ್ಲೂ ಯೂಸ್ ಆಗುತ್ತೆ, ಇಂಡಿಯನ್ ಟ್ರೆಡಿಷ್ನಲ್ ಡಿಸೈನಲ್ಲೂ ಯೂಸ್ ಆಗುತ್ತೆ. ಔಟ್ಲೈನ್ ಕೊಟ್ಟರೆ ಆಯಿತು ಕೊನೆಗೆ. ಫ್ರೆಂಡ್ಸ್, ಫ್ಲವರ್ಸ್ ಕ್ಲಾಸಸ್ ನಾನು ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದ್ದೇನೆ, ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು. ಮತ್ತು ಇದರ ಹಿಂದಿನ ತರಗತಿಗಳನ್ನು ಕೂಡ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಇದು ಈಸಿಯಾಗಿ ಹೇಗೆ ಬಿಡಿಸೋದು ಅಂತ 3 ಲೈನ್ಸ್ ಹಾಕ್ಕೊಂಡು ಆನಂತರ ಲೀವ್ಸ್ ಬಿಡಿಸಿದರೆ ಆಯಿತು. ಹೀಗೂ ಬಿಡಿಸ್ಬೋದು. ಇದು ಲೀವ್ಸ್ ಬಂಚ್. ಕೆಲವೊಂದು ಡಿಸೈನ್ಸಲ್ಲಿ ಬಿಡಿಸ್ತೇವೆ, ಇದನ್ನು ಯೂಸ್ ಆಗುತ್ತೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಮಧ್ಯೆ ಲೀವ್ಸ್ ಬಿಡಿಸಿದ್ಮೇಲೆ ಮಧ್ಯೆ ಒಂದು ಲೈನ್ ಕೊಟ್ಟರೆ ಆಯಿತು, ತಿನ್ ಲೈನ್ ಅದು. ಆನಂತರ ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು. ಇನ್ನೊಂದು ಲೇಯರ್ ಲೈನ್ ಕೊಟ್ಕೊಂಡು ಬಂದರೆ ಆಯಿತು. ಫ್ಲವರ್ಸ್ ಬಿಡಿಸಿದಾಗ ಲೀವ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇದು ಮೋಸ್ಟ್ ಕಾಮನ್ ಲೀವ್. ಹೇಗೆ ಲೀಫ್ ಬಿಡಿಸೋದು ಅಂತ, ಜಸ್ಟ್ ಸ್ಮಾಲ್ ಲೈನ್ ಕೊಟ್ಟು ಮಿಡಲ್ ತಿಕ್ ಮಾಡಿ ಮತ್ತೆ ತಿನ್ ಮಾಡೋದು. ತಿಕ್ ತಿಕ್ ತಿನ್ ಅಷ್ಟೇ. ಲೈನ್ ಸ್ವಲ್ಪ ತಿಕ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡುವಂಥದ್ದು. ಮಿಡಲ್ ಮಾತ್ರ ತಿಕ್ ಮಾಡಿ ಅಗೇನ್ ಡ್ರ್ಯಾಗ್. ತಿಕ್ ತಿಕ್ ತಿನ್, ತಿಕ್ 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 ತಿನ್ ಅಷ್ಟೇ. 3 ಲೀವ್ಸ್ ತುಂಬ ಕಡೆ ಯೂಸ್ ಆಗುತ್ತೆ. ಸ್ವಲ್ಪ ಶೇಪ್ ಚೇಂಜ್. ಲೀವ್ಸ್ ಬಂಚ್ ಬಿಡಿಸೋ ತೋರಿಸ್ತೇನೆ. ಜಸ್ಟ್ ತಿಕ್ ಮಾಡಿ ಡ್ರ್ಯಾಗ್ ಮಾಡುವಂಥದ್ದು. ತಿಕ್ ಮಾಡಿ ಡ್ರ್ಯಾಗ್. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕಡೆ ಯೂಸ್ ಆಗುತ್ತೆ. ಲೀವ್ಸ್ ಸ್ವಲ್ಪ ಕಷ್ಟ ಆದ್ರೂ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಈಸಿ ಅಂತ ಅನಿಸ್ಬಿಡುತ್ತೆ. ಇದು ಕೂಡ ಅಷ್ಟೇ. ಒಂದೇ ಲೈನಲ್ಲಿ ಒಂದೇ ಥರ ಬರಬೇಕು ಸೈಜ್ ಲೀಫ್ದು. ವೈನ್ಸ್ ಕ್ಲಾಸಸ್ ನಾನು ನೆಕ್ಸ್ಟ್ ಸಪ್ರೇಟಾಗಿ ಬೇರೆ ಬೇರೆ ಡಿಸೈನ್ಸ್ ಇದೆಲ್ಲ ಹೇಳಿಕೊಡ್ತೇನೆ. ಇದೀಗ ಜಸ್ಟ್ ಹಾಗೆ ಒಂದು ಸಲ ಮಾಡಿ ತೋರಿಸ್ದೆ, ಒಂದೇ ಒಂದು. ಇದು ಕೆಲವೊಂದು ಡಿಸೈನ್ಸಲ್ಲಿ ಈ ಥರ ಬರ್ತದೆ. ಮಿಡಲ್ 3 ಲೀವ್ಸ್ ಅಪ್ಲಿಕೇಶನ್. ಈ ಥರ ಔಟ್ಲೈನ್ ಹಾಕ್ಕೊಂಡು ಮಾಡ್ಬೋದು, ಶೇಪ್ ಕರೆಕ್ಟಾಗಿ ಬರ್ತದೆ. ಲೀವ್ಸ್ ಬಂಚ್ ಫ್ರೆಂಡ್ಸ್, ನಾನು ಒಂದೊಂದೇ ಸಲ ಬಿಡಿಸಿ ತೋರಿಸ್ತೇನೆ. ಇದನ್ನು ನೀವು ತುಂಬ ಸಲ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಬರ್ತದೆ. ಇದು ಈ ಥರ ಔಟ್ಲೈನ್, ಫಸ್ಟ್ ಔಟ್ಲೈನ್ ಹಾಕ್ಕೊಂಡು ಈ ಥರ 7 ಲೀಫ್ದು
ಇದಕ್ಕೆ ಆನಂತರ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಒಂದೊಂದಾಗಿ ಎಲ್ಲ ಲೀಫ್ಗೂ ಫಿಲ್ ಮಾಡಿಕೊಂಡ್ರೆ ಆಯಿತು. ಅಷ್ಟು ಫಿಲ್ ಆದಮೇಲೆ ಮೇಲ್ಗಡೆಯಿಂದ ಒಂದು ಲೈನ್ ಕೊಟ್ಟರೆ 3D ಎಫೆಕ್ಟ್ ಕೊಡುತ್ತೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕೂಡ ಒಂದು ಲೀವ್ಸ್ ಬಂಚ್. ಇದು ಒಂದು ಟೈಪು ಈಸಿ ಇದೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಡಿಸೈನ್ಸಲ್ಲಿ ಯೂಸ್ ಆಗುತ್ತೆ. ಮಿಡ್ಡಲ್ಲಿ ಒಂದು ಲೈನ್ ಕೊಟ್ಟು ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು. ಬೇರೆ ಬೇರೆ ಟೈಪಿದ್ದು ಲೀಫ್ ಡಿಸೈನ್ ಸ್ವಲ್ಪ ಹೇಳಿಕೊಡ್ತೇನೆ. ಈ ಥರ ಲೀಫ್ ಶೇಪ್ ಕೊಟ್ಟು ಮಿಡಲ್ ಲೈನ್ ಕೊಟ್ಟು ಡಾಟ್, ಸ್ಮಾಲ್ ಡಾಟ್ಸ್ ಕೊಟ್ಟು ಔಟ್ಲೈನ್ ಕೊಟ್ಟರೆ ಆಯಿತು. ಇದು ಸೇಮ್ ಲೀಫ್ ಶೇಪ್ ಕೊಟ್ಟು ಲೈನ್ಸ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ತಿಕ್ ಮಾಡಿದರೆ ಅಷ್ಟು ಈಸಿ ಇದೆ. ಇದು 3 ಲೀವ್ಸ್ ಎಲ್ಲ ಯೂಸ್ ಆಗ್ತದೆ ಕೆಲವೊಂದು ಡಿಸೈನ್ಸಲ್ಲೆಲ್ಲ. ಮತ್ತು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಎಲ್ಲಿ ಯೂಸ್ ಮಾಡ್ಕೊಳ್ಬೇಕು ಗ್ಯಾಪ್ ನೋಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು. 2 ಲೀವ್ಸ್ ಕೂಡ ಯೂಸ್ ಮಾಡ್ಬೋದು, 2 or 3 ಚೆನ್ನಾಗಿ ಕಾಣಿಸುತ್ತೆ. ಅರೇಬಿಕ್ ಡಿಸೈನಲ್ಲಿ ಯೂಸ್ ಆಗುತ್ತೆ, ಟ್ರೆಡಿಷ್ನಲ್ ಡಿಸೈನ್ಸಲ್ಲೂ ಯೂಸ್ ಆಗುತ್ತೆ. ಇದೊಂದು ಟೈಪ್ ಬಂಚ್, ಲೀವ್ಸ್ ಬಂಚ್. ಸೈಡ್ ಮಾತ್ರ ತಿಕ್ ಮಾಡಿಕೊಂಡ್ರೆ ಆಯಿತು. ಲೀಫ್ ಶೇಪ್ ಕೊಟ್ಕೊಂಡು ಇದು ಸ್ವಲ್ಪ ಚೇಂಜಸ್ ಅಷ್ಟೇ. ಒಂದು ಲೈನ್ ಫಿಲ್ ಮಾಡಿ ಇನ್ನೊಂದು ಲೈನ್ಗೆ ಸ್ಮಾಲ್ ಡಾಟ್ಸ್ ಕೊಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಬೋದು, ತುಂಬ ಚಿಕ್ಕದಾಯಿತು ಕಾಣ್ತದೆ. ಮತ್ತು ಔಟ್ಲೈನು ಕೊಟ್ಟರೆ ಆಯಿತು. ಇದು ಒಂದು ಬೇರೆ ಥರ ಲೀವ್ ಶೇಪು. ಲೈಟ್ ಶೇಡಿಂಗ್ ಕೊಡ್ತಾ ಇದ್ದೀನಿ ಲೀಫ್ಗೆ ಮತ್ತು ಔಟ್ಲೈನು. ಇದು ಈ ಲೀಫು ರೋಸಸ್ ಬಿಡಿಸಿದಾಗ ಯೂಸ್ ಆಗುತ್ತೆ, ರೋಸ್ ಲೀವ್ಸ್ ಥರ. ಮತ್ತು ಬೇರೆ ಕಡೆನೇ ಯೂಸ್ ಮಾಡ್ಬೋದು. ಇದು ಕೂಡ ಕೆಲವೊಂದು ಕಡೆ ಯೂಸ್ ಆಗುತ್ತೆ. ಲೈಟ್ ಶೇಡಿಂಗ್ ಕೊಟ್ಟರೆ ಆಯಿತು ಲೈನ್ಸ್. ಡಬಲ್ ಲೈನ್ಸ್ ಕೊಡ್ತಾ ಇದ್ದೇನೆ. ಡಾಟ್ಸ್ ಆಲ್ಟರ್ನೇಟಿವ್ ಒಂದಾದ್ಮೇಲೆ ಒಂದು ಬಾಕ್ಸಿಗೆ ಡಾಟ್ಸ್ ಕೊಡ್ತಾ ಇದ್ದೇನೆ. ಇದನ್ನು ಫಿಲ್ಲಿಂಗ್ ಮಿಡಲ್ ಗ್ಯಾಪ್, ಔಟ್ಲೈನ್ ತಿಕ್ ಮಾಡಿದರೆ ಆಯಿತು. ಇದರಲ್ಲಿ ಸ್ಮಾಲ್ ಸ್ಪೈರಲ್ ಟೈಪ್ ಕೊಡ್ತಾ ಇದ್ದೇನೆ. ಚಿಕ್ಕ ಚಿಕ್ಕ ಸ್ಪೈರಲ್.
ಹತ್ರ ಹತ್ರ ಕೊಟ್ಟಿದ್ದೇನೆ. ಮಿಡ್ಡಲ್ಲಿ ಫಿಲ್ ಮಾಡಿದ್ದೇನೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಡಿಸೈನ್ಸಲ್ಲಿ ಯೂಸ್ ಮಾಡ್ಬೋದು. ಇದು ಈಗ ಟ್ರೆಂಡಿಂಗಲ್ಲಿರುವಂಥದ್ದು ಸ್ಪೈರಲ್ ವಿತ್ ಸ್ಮಾಲ್ ಲೀವ್ಸ್. ವೈನ್ಸಲ್ಲಿ ಬರ್ತದೆ ಇದು. ಇದನ್ನು ಆ ಕ್ಲಾಸಲ್ಲಿ ಕೂಡ ವೈನ್ಸ್ ಕ್ಲಾಸ್ ಮಾಡುವಾಗ ಒಂದು ಸಲ ಹೇಳ್ತೇನೆ. ಇದರಲ್ಲಿ ಹಾಗೆ ಒಂದು ಸಲ ಬಿಡಿಸಿ ತೋರಿಸ್ತೇನೆ. ಸ್ಮಾಲ್ ಲೀವ್ಸ್ ಟೈಪ್ ಕೊಟ್ಟರೆ ಆಯಿತು. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ. ನಾನು ವೈನ್ಸ್ ಕ್ಲಾಸಲ್ಲಿ ಡೀಟೇಲ್ಡಾಗಿ ಹೇಳಿಕೊಡ್ತೇನೆ ಫ್ರೆಂಡ್ಸ್. ಇಲ್ಲಿ ಹಾಗೆ ಒಂದು ಸಲ ತೋರಿಸ್ತಿದ್ದೇನೆ. ಆದರೂ 1-2-3 ಸಲ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ನನಗೆ ವಿಡಿಯೋ ಮಾಡೋದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಇದು ಒಂದು ವೈನ್ಸ್ ಜಸ್ಟ್ ಲೀವ್ ಕೊಟ್ಟು ಸ್ಮಾಲ್ ಲೀವ್ ಶೇಪ್ ಕೊಡ್ತಾ ಇದ್ದೇನೆ. ನೋಡಿ ಲೀವ್ಸ್ ಇದು ಒಂದು ಶೇಪಲ್ಲಾದರೆ ಇದು ಒಂದು ಬೇರೆ ಶೇಪು. ಇದು ಸ್ವಲ್ಪ ಲೆಂತಿಯಾಗಿ ಇದು ಒಂದು ಶೇಪಲ್ಲಿ, ಆಯಿತಾ. ಕೆಲವರು ಈ ಥರ ಬಿಡಿಸ್ತಾರೆ, ಇದು ರಾಂಗ್ ಆಯಿತಾ. ಇದು ಮಿಸ್ಟೇಕ್ಸ್ ಮಾಡುವಂಥದ್ದು ಸ್ಟಾರ್ಟಿಂಗಲ್ಲಿ. ಡೋಂಟ್ಸ್ ಈ ಥರ ಇದೆಲ್ಲ ರಾಂಗ್. ಇದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಈ ಥರ ಮಾಡಿದರೆ. ಇದೆಲ್ಲ ಡೋಂಟ್ಸ್ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.